ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸ್ತ್ರೀಯರಿಗೆ ಸಾಲ ಶತ್ರುಗಳ ನಿವಾರಣೆ ಉಂಟಾಗುತ್ತೆ. ಸಾಲವೂ ನಿವಾರಣೆ ಆಗುತ್ತೆ, ಶತ್ರುಗಳ ಬಾಧೆ ಕೂಡ ತಪ್ಪುತ್ತೆ. ಅದನ್ನು ಸೂಚಿಸ್ತಾ ಇದೆ. ಯಾಕೆಂದರೆ ಅಲ್ಲಿ ಶಶಿಮಂಗಳ ಯೋಗ ಏರ್ಪಾಡಾಗಿದೆ. ಕಷ್ಟದಿಂದ ಹೊರಗೆ ಬರ್ತೀರ. ವೃತ್ತಿಯಲ್ಲಿ ಅನುಕೂಲ, ಧೈರ್ಯ, ಸಾಹಸ, ಅಲ್ಲೂ ಕೂಡ ಏನೋ ಕಿರಿಕಿರಿಗಳಿದ್ರೆ ಅದರಿಂದ ಹೊರಗೆ ಬರತಕ್ಕಂಥದ್ದು, ಈ ಥರದ್ದೆಲ್ಲ ಲಕ್ಷಣ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಬರೋ ಸಾಧ್ಯತೆ ಇದೆ. ಶತ್ರು ಭಾವನೆ ಬಂದುಬಿಡುತ್ತೆ. ಯಾಕಾದರೂ ಜೊತೆಗಿದ್ದೀನೋ ಅಂತಕ್ಕಂಥ ಒಂದು ಕ್ಷಣ ಒಂದು ಏಕಾಂತ ಬೇಕು ಅಂತ ಅನಿಸ್ಬಿಡುತ್ತೆ. ಅಂಥದ್ದೊಂದು ಭಾವನೆ ಉಂಟಾಗ್ಬಿಡುತ್ತೆ. ಸ್ವಲ್ಪ ಅಂತರ ಮೌನಿನ ಕಲಹೋ ನಾಸ್ತಿ ನ ಭಯಂಚಾಸ್ತಿ ಜಾಗೃತಃ ಅಂತ ಮಾತು. ಹೇಗೆ ಮೌನವಾಗಿರೋದು, ಜಾಗ್ರತೆಯಿಂದ ಇರೋದು, ಇದು ಬೇಕಾಗುತ್ತೆ. ಸಹೋದರರು ಅಷ್ಟೇ, ಸ್ವಲ್ಪ ಮಟ್ಟಿಗೆ ಅನುಕೂಲ ಇಲ್ಲ ಅಂತಲ್ಲ, ಅನುಕೂಲ ಇದೆ. ಆದರೆ ಏನೋ ಸಹಾಯ ತಗೊಂಡು ನೀವು ಪಾಪ ಮತ್ತೆ ಅನ್ನಿಸ್ಕೋಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ. ಸ್ವಲ್ಪ ಹುಷಾರು ಅವರ ವಿಚಾರದಲ್ಲಿ. ಸೇವಕರು, ಸಹಾಯಕರು ಅವರ ಜೊತೆಗೂ ಅಷ್ಟೇ ಹೇಳಿದ ಕೆಲಸ ಪಾಪ ಮಾಡ್ತಾರೆ, ಆಮೇಲೆ ಇನ್ನೇನೋ ಅದಕ್ಕೆ ನೀವು ಏನೋ ತೊಂದರೆ ಅನುಭವಿಸ್ಬೇಕಾದ ಪರಿಸ್ಥಿತಿ ಬರುತ್ತೆ. ವಿರೋಧಗಳು ಬರೋ ಸಾಧ್ಯತೆಗಳನ್ನು ಸೂಚಿಸ್ತಾ ಇದೆ. ಬಹಳ ಎಚ್ಚರಿಕೆ ಇರಲಿ. ಇನ್ನು ಕುಂಭರಾಶಿಯವರಿಗೆ ವಾರದ ಅಂತ್ಯದಲ್ಲಿ ಸ್ತ್ರೀಯರಿಗೆ ಸ್ವಲ್ಪ ಭಯ, ಸಂಕಟ, ವ್ಯಥೆ, ನೋವು. ಚಂದ್ರ ಅಲ್ಲಿ ಕೇತು ಜೊತೆಗಿರ್ತಾನೆ. ಈ ಕಾರಣದಿಂದಾಗಿ ವ್ಯಥೆ ಪಡುವ ಸಾಧ್ಯತೆ ಹೆಚ್ಚಾಗಿದೆ. ಶ್ಯೂರಿಟಿ ವಿಚಾರದಲ್ಲಿ ಮಾಂದಿ ಪಂಚಮದಲ್ಲಿದ್ದಾಗ ಯಾರಿಗೋ ಪಾಪ ಸೈನ್ ಹಾಕೊಟ್ಬಿಟ್ಟಿರ್ತಾರೆ, ಅದು ಕೊನೆಗೆ ತಲೆಗೆ ನೀವೇ ಕಟ್ಟಬೇಕಾದ ಪರಿಸ್ಥಿತಿ ಬಂದುಬಿಡುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆ ಬೇಕು. ವೃತ್ತಿಯಲ್ಲಿ ಅನುಕೂಲ ಇದೆ, ತೊಂದರೆ ಇಲ್ಲ. ಕರ್ಮಾಧಿಪತಿ ಮಿತ್ರಕ್ಷೇತ್ರದಲ್ಲಿದ್ದಾನೆ. ಹೀಗಾಗಿ ನಿಮಗೆ ಕಷ್ಟ ಅಂದರೆ ಇನ್ನೊಬ್ರು ಯಾರೋ ಬಂದು ಸಹಾಯ ಮಾಡ್ತಕ್ಕಂಥದ್ದು, ನಿಮ್ಮ ಕೆಲಸವನ್ನು ಅರ್ಧ ವಹಿಸ್ಕೊಳ್ತಕ್ಕಂಥದ್ದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಕೆಲಸದಲ್ಲಿ ಏನೂ ತೊಡಕಿಲ್ಲ, ಆದರೆ ಕೆಲವು ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಪರಿಹಾರಕ್ಕೆ ಏನಪ್ಪ ಅಂತಂದರೆ ಒಂದು ನರಸಿಂಹ ಪ್ರಾರ್ಥನೆಯೂ ಬೇಕು. ಜೊತೆಗೆ ದುರ್ಗಾ ಸನ್ನಿಧಾನದಲ್ಲಿ ಸ್ವಲ್ಪ ಹೆಸರು ಕಾಳು ಹಾಗೂ ಅಕ್ಕಿ ದಾನ ಮಾಡಿ. ಇದು ತುಂಬ ಸಹಾಯವಾಗುತ್ತೆ.